ಮಾವ್ ನೀನ್ ಬೇರೆ ಬಂದ್ಯಾ ಮಧ್ಯದಲ್ಲಿ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ. ಇವಳು ನನ್ನ ಹೆಂಡತಿ, ಬಿಡಮ್ಮ ಕೈನ. ನಿನ್ನ ಹೆಂಡತಿ ಬಂದಿರೋದು ಅಮ್ಮನವ್ರ ಸೇವೆ ಮಾಡಕ್ಕೆ. ಸೇವೆ ಮಾಡ್ಲಿ ಬಿಡು, ಅದರಿಂದ ನಿಮ್ಮಿಬ್ರಿಗೂ ಒಳ್ಳೇದಾಗತ್ತೆ. ಈಗಾಗಿರೋ ಒಳ್ಳೇದೇ ಸಾಕು, ಇನ್ನೂ ಒಳ್ಳೇದಾದ್ರೆ ಇವಳು ಶಾಶ್ವತವಾಗಿ ಇಲ್ಲೇ ಇದ್ಬಿಡ್ತಾಳೆ. ಬಿಡಮ್ಮ ಕೈನ. ನಂಬಿಕೆ ಮುಖ್ಯ. ನೀನು ಬಿಡು ಅವಳ ಕೈನ, ನಾನು ನೀನು ಮಾತಾಡೋಣಂತೆ. ನಿನಗೆ ನಂಬಿಕೆ ಇಲ್ಲ ಅಂದರೆ ನಾನೇ ಇವಳನ್ನ ಬಂದು ನಿಮ್ಮ ಮನೆಗೆ ಬಿಟ್ಟು ಹೋಗ್ತೀನಿ. ಸುನೀತಾ, ನೀನು ಹೋಗು. ನೋಡಮ್ಮ ದೀಪದ ಹೆಣ್ಣೆ, ಈ ಕಾಗಕ್ಕ ಗುಬ್ಬಕ್ಕ ಕಥೆಗಳನ್ನೆಲ್ಲ ನನ್ನ ಹತ್ರ ಹೇಳ್ಬೇಡ. ಎಷ್ಟು ಪೂಜೆ ಮಾಡಿದ್ರು ಅಷ್ಟೇ, ಏನು ಫಲವಿಲ್ಲ. ನೀನು ನಿನ್ನ ಹೆಂಡತಿ ಸೇರಿ ದುರ್ಗಾ ಸಪ್ತಾಹ ಮಾಡಿ ಅಮ್ಮನವರು ನಿನ್ನ ಕೋರಿಕೆನ ಈಡೇರಿಸ್ತಾಳೆ. ಇದು ಖಂಡಿತ. ಆಯ್ತು, ಅವ್ರು ಈಡೇರಿಸಲಿಲ್ಲ ಅಂದ್ರೆ ನಾನು ನಿನ್ನ ಕೋರಿಕೆನ ನಡೆಸ್ಕೊಡ್ತೀನಿ. ಇದಾಗ್ಬೋದು. ಮಾತು ಕೊಡ್ತಾ ಇದೀಯಾ? ಇದಕ್ಕೆ ಇವರೇ ಸಾಕ್ಷಿ. ನೀನು ಹೇಳ್ದಂಗೆ ನಡ್ಕೊಳ್ದೇ ಇದ್ರೆ ಚೆನ್ನಾಗಿ ಕುಡ್ಕೊಂಡ್ಬಂದು ದೇವಸ್ಥಾನದ ಎದುರುಗಡೆ ಇರೋ ನಿನ್ನ ದೀಪದಂಗಡಿನ ಓಡಾಡಿಸ್ಬಿಡ್ತೇನೆ. ಆಯ್ತು, ಹಾಗೆ ಮಾಡುವಿಯಂತೆ. ನನ್ನ ಕೋರಿಕೆ ಏನು ಅಂತ ಹೇಳ್ಬಿಡ್ತೀನಿ, ಕೇಳಿಸ್ಕೊ. ಆಮೇಲೆ ನೀನು ಅದೆಲ್ಲ ಹೇಳಿದ್ದು ಇದೆಲ್ಲ ಕೇಳಿದ್ದು ಅಂತ ಮೋಸ ಮಾಡಬಾರ್ದು. ಹೇಳು. ನಾನು ನನ್ನ ಹೆಂಡತಿ ಇವ್ರ ಮನೇಲಿ ನಡೀತಾ ಇರೋ ದುರ್ಗಾ ಸಪ್ತಾಹದಲ್ಲಿ ಭಾಗವಹಿಸ್ತೀವಿ. ಅದಕ್ಕೆ ಪ್ರತಿಯಾಗಿ ನನ್ನ ಹೆಂಡತಿ ನನಗೊಂದು ಮಗುನ ಎತ್ಕೊಡ್ಬೇಕು. ಇವನ್ ಮಾತು ನಂಬೇಡಿ. ಇವನು ಹುಚ್ಚುಚ್ಚಾಗಿ ಏನೇನೋ ಹೇಳ್ತಿದ್ದಾನೆ. ಸುನೀತಾ ತಾಯಿ ಆಗದೆ ಇರೋದಕ್ಕೆ ಇವನೇ ಕಾರಣ. ಅವಳು ಈ ಜನ್ಮದಲ್ಲಿ ತಾಯಿ ಆಗದೆ ಇರೋ ಹಾಗೆ ಮಾಡಿಟ್ಟಿದ್ದಾನೆ. ಆಯ್ತು, ನಿನ್ನ ಆಸೆ ಈಡೇರುತ್ತೆ. ಏನ್ ಹುಡುಗಾಟ ಆಡ್ತಿದ್ಯಾ? ಇದು ಮಾತು ಅಂದ್ರೆ, ಒಂದು ವೇಳೆ ನನ್ನ ಹೆಂಡತಿ ಗರ್ಭಿಣಿ ಆಗದೆ ಹೋದ್ರೆ ಅದನ್ನು ನೀನೇ ಹೇಳು. ಬಾಜಿ ಶುರು ಮಾಡಿರೋದು ನೀನು. ಒಂದು ವೇಳೆ ನನ್ನ ಹೆಂಡತಿ ಏನಾದರೂ ಗರ್ಭಿಣಿ ಆಗಲಿಲ್ಲ ಅಂದರೆ ನೀನೇ ಇವ್ರ ಮನೇಲಿರೋ ಜಾಜಿಂಗ್ ಕರ್ಕೊಂಡ್ಬಂದು ನನಗೆ ಮದುವೆ ಮಾಡಿಕೊಡ್ಬೇಕು. ಅದಕ್ಕೆ ಇವ್ರು ಯಾರು ತೊಂದರೆ ಕೊಡ್ಕೂಡ್ದು. ಒಪ್ಪಿಗೆನಾ? ಒಪ್ಕೋಬೇಡಿ. ಜಾಜಿನ ಹೇಗಾದ್ರೂ ಮಾಡಿ ಪಡ್ಕೋಬೇಕು ಅಂತ ಹಠ ಇವನಿಗೆ. ಅದಕ್ಕಾಗಿ ಇವನು ಏನ್ ಬೇಕಾದ್ರೂ ಮಾಡ್ತಾನೆ. ನಿನ್ನ ಬಾಜಿನ ನಾನು ಒಪ್ಕೊಂಡಿದ್ದೀನಿ. ಈಗ ನಾನು ಹೇಳೋದನ್ನ ಕೇಳಿಸ್ಕೊ. ನಿನ್ನ ಹೆಂಡತಿ ತಾಯಿ ಆದರೆ ನೀನು ಯಾವತ್ತೂ ಯಾವುದೇ ಕಾರಣಕ್ಕೂ ಅವಳ ಮೇಲೆ ಕೈ ಮಾಡಬಾರ್ದು. ಸರಿ, ಆಯ್ತು. ನೋಡು, ಇನ್ನೊಂದು ಸರಿ ಯೋಚನೆ ಮಾಡು. ನನ್ನ ಜೊತೆ ಬಾಜಿ ಕಟ್ಟಿದ್ರೆ ಪಾಂಡವರ ಜೊತೆ ಬಾಜಿ ಕಟ್ಟಿದ ಹಾಗೆ. ಅವರು ಹೆಂಡತಿನ ಕಳ್ಕೊಂಡ್ರು, ಇವರು ನಿನ್ನ ಮಾತು ಕೇಳಿ ಜಾಜಿನ ಕಳ್ಕೊಬೇಕಾಗತ್ತೆ. ಮಾತು ಕೊಟ್ಟಾಗಿದೆ. ದೇವತೆಗಳು ಕೊಟ್ಟವರ, ಇಟ್ಟ ಶಾಪ ಯಾವತ್ತೂ ಸುಳ್ಳಾಗಿಲ್ಲ. ಹಾಗಾದ್ರೆ ಸೈ ಷಟ್ಕ, ಜಾಜಿ ನನಗೆ ಅಂತ ಖಾತ್ರಿ ಆಗೋಯ್ತು. ಸಪ್ತಾಹ ಮುಗಿದ ಕೂಡಲೇ ದಾರ ಹಿಡ್ಕೊಡಕ್ ಸಿದ್ಧನಾಗಿರೋ. ಈ ಬಾಜಿ ನನಗೆ ಒಪ್ಪಿಗೆ. ನೀವೇನು ಅವನು ಹುಡುಗಾಟಕ್ಕೆ ಕೈ ಜೋಡಿಸ್ತಾ ಇದ್ದೀರಲ್ಲ? ಮುಗೀತು, ನಮ್ ಜಾಜಿ ಕಥೆನೂ ಮುಗೀತು, ನಮ್ ಸುನೀತಾಳ್ ಕಥೆನೂ ಮುಗೀತು. ಆತಂಕ ಬೇಡ, ನಾನಿದ್ದೀನಲ್ಲ. ನೀವು ದುರ್ಗಾ ಸಪ್ತಾಹದ ಪೂಜೆ ಕಡೆ ಗಮನ ಕೊಡಿ.